ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BGRS ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಅಧಿಕ ಮಾಸದಲ್ಲಿ ಗೋಪದ್ಮ ಹಾಕೋದು ಹೆಂಗೆ ಅಂತ ತೋರಿಸ್ತೀನಿ. ಇದು ಅತಿ ಸುಲಭ. ಇದು ನಿಮಗೆ ಅಂಗಡಿನಲ್ಲಿ ಇದು ಸಿಗತ್ತೆ. ಇದು ಗೋಪದ್ಮ ರಥ ಹಾಕೋದು ಮಣೆ, ರಂಗೋಲಿ ಮಣೆ. ಅದನ್ನು ನೀವು ತಂದಿಟ್ಕೊಂಡ್ರೆ 30 ದಿನವೂ ಇದು ತಪ್ಪದೆ ಹಾಕ್ಬೋದು. ಇದು ಹಾಕೋದು ಹೆಂಗೆ ಅಂತ ನಾನಿವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟು ಪುಡಿ ರಂಗೋಲೆ ಇಟ್ಕೊಂಡು ಈ ಥರ ಇದನ್ನೆಲ್ಲ ಹಾಕೋಬೇಕು. ಮೂವತ್ತು ದಿವಸನೂ ತಪ್ಪದೆ ಬೆಳಗ್ಗೆ ಇಲ್ಲ ದೇವ್ರ ಮುಂದೆ ಇಲ್ಲ ತುಳಸಿ ಮುಂದೆ, ತುಳಸಿಗೆ ನಾವು ಕಟ್ಟೆ ಇರುತ್ತಲ್ಲ ಅದ್ರ ಮುಂದೆ ಹಾಕಿದ್ರೆ ಒಳ್ಳೆಯದು. ಇದು 33 ದೇವತೆಗಳ ಪ್ರೀತ್ಯರ್ಥವಾಗಿ ನಾವು ಇದನ್ನು ಹಾಕೋದು. ಇದು ಹಾಕಿದ್ಮೇಲೆ ನಾವು ಇದಕ್ಕೆ ಫಲ ಸಿಗೋದಕ್ಕೋಸ್ಕರ ಅಣ್ಣ ಅಥವಾ ತಮ್ಮಂಗೆ ಏನಾದ್ರು ಒಂದು ಶಾವಿಗೆ ಪಾಯಸನೋ ಏನಾದ್ರು ಎಲ್ಲಡಿಕೆ ಕೊಟ್ಟರೆ ಅದರದ್ದು ವಿಶೇಷ ಫಲ ನಮಗೆ ದೊರೆಯುತ್ತೆ. ಇದು ತುಂಬ ಸುಲಭ, 5 ನಿಮಿಷದಲ್ಲಿ ಹಾಕ್ಬೋದು. ವಿಶೇಷವಾಗಿ ಹೆಣ್ಮಕ್ಳು ಎಲ್ಲರೂ ಕೆಲಸಗಳಿಗೆ ಹೋಗೋರು ಇರ್ತಾರೆ, ಅಂಥವ್ರಿಗೆ ಇದು ಬೇಗ ಸುಲಭವಾಗಿ ಹಾಕ್ಬೋದು. ಇದು ನಾವು ಚಾತುರ್ಮಾಸದಲ್ಲಿ ಹಾಕೋದು. ಇದು 5 ವರ್ಷ ಹೆಣ್ಮಕ್ಳು ಮದುವೆ ಆದಮೇಲೆ ಹಾಕೋಕ್ಕಾಗಿಲ್ಲ ಅಂದರೆ ಈಗಲೇ ನಾವು ತಪ್ಪದೆ ಹಾಕ್ಬೋದು. ನೋಡಿ, ಸುಲಭವಾಗಿ 2 ನಿಮಿಷದಲ್ಲಿ ಇದು ನಾವು ಹಾಕುವಂಥ ವ್ರತ. ನೋಡಿ, ಇದು ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈಸಿಯಾಗಿ 1 ನಿಮಿಷದಲ್ಲಿ ನಾವು ಹಾಕಿ, ಇದು 33 ಮಂತ್ರಾಕ್ಷತೆ ಇರುತ್ತೆ. ಅದನ್ನು ಕೈಯಲ್ಲಿ ಹಾಕ್ಕೊಂಡು ಅರ್ಘ್ಯ ಕೊಡಬೇಕು. 33 ಮಂತ್ರಾಕ್ಷತೆ ನಮಗಾದರೆ ಇದಕ್ಕೆ ಗೆಜ್ಜೆ ವಸ್ತ್ರ, ಹೂವು, ಅರಿಶಿಣ, ಕುಂಕುಮ, ಮಂತ್ರಾಕ್ಷತೆ ಹಾಕಿ ಹೂವು ಹಾಕಿ ಪೂಜೆ ಮಾಡಿ 33 ಅಕ್ಷತೆ ಕಾಳಿಟ್ಕೊಂಡು ಅರ್ಘ್ಯ ಬಿಡಬೇಕು. ಆಮೇಲೆ 33 ನಮಸ್ಕಾರ ನಿಮಗೆ ಕೈಲಾದರೆ ಹಾಕ್ಬೋದು. ಹಾಕಿದ್ರೆ ತುಂಬ ಒಳ್ಳೆಯದು. ಹರೇ ಶ್ರೀನಿವಾಸ.